ಜನರು ತಪ್ಪು ಮಾಹಿತಿಯನ್ನು ಹರಡಿ ಏನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ? ಭಾವನಾತ್ಮಕ ಪ್ರತಿಕ್ರಿಯೆ, ಅಪನಂಬಿಕೆ ಮತ್ತು ಗೊಂದಲ ಏನಾಗಿರಬಹುದು? ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯಗಳು ಒಳ್ಳೆಯ ಉದ್ದೇಶದಿಂದಲೇ ಆ ತಪ್ಪು ಮಾಹಿತಿಗಳನ್ನು ಶೇರ್ ಮಾಡುತ್ತಾರೆ. ಆದರೆ ಅದು ಸುಳ್ಳು ಮಾಹಿತಿ ಅಥವಾ ತಪ್ಪು ಮಾಹಿತಿ ಎಂಬುದನ್ನು ಅವರಿಗೆ ಗೊತ್ತಿರುವುದಿಲ್ಲ. ನಿಮಗೆ ಗೊತ್ತಿದೆಯಾ ಅಥವಾ ನಿಮ್ಗೆ ನೆನಪಿದೆಯಾ, ಬಾಲಿವುಡ್ ನಟಿ ಕೃತಿ ಸನನ್ ಜನಪ್ರಿಯ ಚಾಟ್ ಶೋನಲ್ಲಿ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ದೊಡ್ಡ ಸುದ್ದಿ ಆಗಿತ್ತು. ಆಗ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಿ ಅವೆಲ್ಲ ಸುಳ್ಳು ತಪ್ಪು ಮಾಹಿತಿ ಅಂತ ಸ್ಪಷ್ಟವಾಗಿ ಹೇಳಿದರು. ಅದು ಫೇಕ್ ಮತ್ತು ಅದನ್ನು ಕೆಟ್ಟ ಉದ್ದೇಶದಿಂದ ಪ್ರಕಟಿಸಲಾಗಿದೆ ಎಂದು ಕ್ಲಿಯರ್ ಆಗಿ ಹೇಳಿದರು. ಅದೇ ರೀತಿ ಕೃತಿ ಕಾನೂನು ಕ್ರಮವನ್ನು ಕೈಗೊಂಡರು. ಅವರಂತೆ ತಪ್ಪು ಮಾಹಿತಿಯಿಂದ ಸುಳ್ಳು ಸುದ್ದಿಯಿಂದ ತೊಂದರೆಗೆ ಒಳಗಾದವರು ಎಲ್ಲರೂ ಈ ರೀತಿ ಮಾಡುವುದು ಸಾಧ್ಯವಾಗಿದೆ ಇರಬಹುದು. ಈಗ ಹೇಳಿ, ಕೃತಿ ಅವರು ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ ಭಾಗ್ಯವಿದ್ದಾರೆ ಅಂತ ನಿಮ್ಮ ಫ್ರೆಂಡ್ ಪೋಸ್ಟ್ ಮಾಡಿದರೆ ಆಗ ನೀವು ಏನು ಮಾಡ್ತೀರಿ? ಫಸ್ಟ್ ನೀವು ಏನು ಮಾಡ್ತೀರಾ? ಆ ಪೋಸ್ಟನ್ನು ನೋಡಿದ ಕೂಡಲೇ ನೀವು ಅದು ನಿಜವಾ ಅಥವಾ ತಪ್ಪು ಮಾಹಿತಿ ಎಂದು ಪರಿಶೀಲಿಸುತ್ತಾ ಫ್ಯಾಕ್ಟ್ ಚೆಕ್ ಮಾಡಬೇಕು. ಅದು ತಪ್ಪು ಮಾಹಿತಿ ಅಂದರೆ ನಿಮ್ಮ ಫ್ರೆಂಡಿಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ. ಯಾಕೆ ಆ ಪೋಸ್ಟ್ ಅವರಿಗೆ ಮುಖ್ಯ ಎಂಬುದನ್ನು ಕೇಳಿ. ಆ ಪೋಸ್ಟಿಗೆ ಸಂಬಂಧಿಸಿದ್ದ ಮೂಲ ಯಾವುದೆಂದು ಅವರನ್ನು ಕೇಳಿ. ಅವರು ಏನು ಹೇಳ್ತಾ ಇದ್ದಾರೆ ಎಂದು ತಾಳ್ಮೆಯಿಂದ ಅವರಿಂದ ಕೇಳಿ. ಎಂಪತಿಯೊಂದಿಗೆ ಅಂದರೆ ಸಹಾನುಭೂತಿಯೊಂದಿಗೆ ಅವರ ಮಾತನ್ನು ಆಲಿಸಿ. ಅದು ನಿಮ್ಮ ಕಾಳಜಿಯನ್ನು ತೋರಿಸುತ್ತದೆ. ನೀವು ಅವರನ್ನು ಜಡ್ಜ್ ಮಾಡುವುದಿಲ್ಲ ಎಂಬುದನ್ನು ಅವರಿಗೆ ಮನವರಿಕೆ ಆಗುತ್ತದೆ. ನಾಗರಿಕರಂತೆ ವರ್ತಿಸಿ ನಿಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡಿ. ಹಾಗೆಯೇ ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಫ್ರೆಂಡ್ ಮಾತನಾಡಿದ ಬಳಿಕ ನೀವು ಅವರು ಹೇಳಿದ್ದನ್ನು ರಿಪೀಟ್ ಮಾಡಿ. ನಂತರ ನೀವು ಅದನ್ನು ಸರಿಯಾದ ಅರ್ಥ ಮಾಡಿಕೊಳ್ಳಿದ್ದೀರಾ ಅಂತ ಅವರನ್ನು ಕೇಳಿ. ಈ ರೀತಿ ನಿಮ್ಮ ದೃಷ್ಟಿಕೋನವನ್ನು ನೀವು ಶೇರ್ ಮಾಡಿದರೆ ಪರವಾಗಿಲ್ವಾ ಅಂತ ಅವರನ್ನು ಕೇಳಿ. ಹೌದು ಅಂತ ಅವರು ಹೇಳಿದರೆ ಆಗ ನೀವು ಈ ವಿಷಯದ ಬಗ್ಗೆ ನಿಮಗೇನು ಗೊತ್ತಿದೆಯೋ ಅದನ್ನು ಹೇಳಿ. ತಪ್ಪು ಮಾಹಿತಿಯ ಡೇಂಜರ್ ಬಗ್ಗೆ ಮಾತನಾಡಿ. ತಪ್ಪು ಮಾಹಿತಿಯನ್ನು ಗುರುತಿಸುವುದು ಪ್ರತಿಯೊಬ್ಬರಿಂದಲೂ ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳಿ. ನಿಮ್ಮ ಫ್ರೆಂಡಿಗೆ ಫ್ಯಾಕ್ಟ್ ಚೆಕ್ ಮಾಡುವ ಅಥವಾ ನಿಜ ತಿಳಿಯುವ ವಿಧಾನವನ್ನು ತಿಳಿಸಿಕೊಡಿ. ಇಬ್ಬರೂ ಸೇರಿ ಮಾಹಿತಿಯನ್ನು ಪರಿಶೀಲಿಸು ಈ ವಿಧಾನವನ್ನು ಫಾಲೋ ಮಾಡಿ. ಈ ಮಾಹಿತಿಯ ಹಿಂದೆ ಯಾರಿದ್ದಾರೆ ಅಂದರೆ ಮೂಲ ಎಲ್ಲಿದೆ, ಇದಕ್ಕೇನು ಪ್ರೂಫ್ ಅಥವಾ ಸಾಕ್ಷಿ, ಬೇರೆ ಮೂಲಗಳಲ್ಲಿ ಈ ವಿಚಾರದ ಬಗ್ಗೆ ಏನು ಹೇಳುತ್ತೇವೆ. ನಂತರ ಫ್ಯಾಕ್ಟ್ ಚೆಕ್ ಮಾಡುವ ವಿಧಾನವನ್ನು ಇತರ ಸ್ನೇಹಿತರಿಗೂ ಶೇರ್ ಮಾಡಲು ನಿಮ್ಮ ಫ್ರೆಂಡಿಗೆ ಪ್ರೋತ್ಸಾಹಿಸಿ. ನಾವು ಆನ್ಲೈನ್ನಲ್ಲಿ ನೋಡುವ ಮಾಹಿತಿಗಳ ಗುಣಮಟ್ಟವು ನಮ್ಮ ನಿಜ ಬದುಕಿನಲ್ಲಿ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನೇರ ಪರಿಣಾಮ ಬೀರುತ್ತೆ ಎಂಬ ನೆನಪಿರಲಿ. ನೀವು ಆನ್ಲೈನ್ನಲ್ಲಿ ಮಾಹಿತಿ ನೋಡಿದ್ದ ಕೂಡಲೇ ಈ ರೀತಿ ನಿಜ ಸ್ಥಿತಿ ತಿಳಿಯಲು ಮುಂದೆವರಿದರೆ ನೀವು ರೆಸ್ಪಾನ್ಸಿಬಲ್ ಆಗಿದ್ದೀರಿ ಎಂದು ಅರ್ಥ. ಅದೇ ರೀತಿ ನಿಮ್ಮ ಮತ್ತು ಇತರರ ಬಗ್ಗೆ ಕಾಳಜಿ ಹೊಂದಿದ್ದೀರಿ ಎಂದು ತಿಳಿದುಕೊಳ್ಳಬಹುದು.